ಸಿಲಿಕಾನ್ ಸಿಟಿಯಲ್ಲಿ ಹೈಟೆಕ್ ಕಾರ್ಗಳಲ್ಲಿ ಓಡಾಡ್ತಿದ್ದಂತಹ ನಟ ನೀನಾಸಂ ಸತೀಶ್ ಅವರು ಮತ್ತೆ ಸಪ್ತಮಿ ಗೌಡ ಅವರು ಯಾಕೋ ಎಲ್ಲರೂ ಸಾವಾಸ ಸಾಕಂತ ಸುಮ್ಮನೆ ಹಳ್ಳಿ ಸೊಗಡಿಗೆ ಹೊಟ್ಟಿದ್ದಾರೆ. ಅದು ಸಂಕ್ರಾಂತಿ ಹಬ್ಬದ ಸಂಭ್ರಮದಲ್ಲಿ. ಸೊ ನೋಡ್ತಾ ಇರ್ಬೋದು ನಾವಿರುವಂಥ ಜಾಗ ಮತ್ತೆ ಎತ್ತುಗಳ ಜೊತೆಗೆ ಚಕ್ಕಡಿ ಜೊತೆಗೆ ಒಂದು ಪ್ರಯಾಣ ಬೆಳೆಸ್ತಾ ಇದ್ದಾರೆ. ಸೊ ಇಷ್ಟೆಲ್ಲ ಮಾತಾಡಿದ್ರ ಮೇಲೆ ಅವರು ಯಾಕೆ ಈ ತರದ ಒಂದು ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಸೊ ಏನು ಅನ್ನೋಂಥದ್ದಾರೆ ಅವ್ರು ಹೇಳ್ತಾ ಇದಾರೆ ಯಾಕೆ ಈ ತರದ ನಿರ್ಧಾರ ಅಂತ. ಮನೆ ಹೇಳ್ತಾ ಇದ್ರು ಎಲ್ಲ ಬೇಸತ್ತ ಹೋಗ್ಬಿಟ್ಟಿದ್ದೀನಿ, ಸಾಕಾಗೋಗ್ಬಿಟ್ಟಿದ್ದೀನಿ, ಗೆಲ್ಲಲೇಬೇಕು ಅಂತ ಹಠ. ಇದೆಲ್ಲವೂ ಕೂಡ ರೈಸ್ ಆಫ್ ಅಶೋಕ ಸಿನಿಮಾಗಾಗಿ. ಸೊ ಅವ್ರನ್ನೇ ಮಾತಾಡ್ಸೋಣ. ನಮ್ಮ ಜೊತೆಗಿದ್ದಾರೆ ಸರ್ ಅಲ್ವಾ, ಸತೀಶ್ ಸರ್ ಇದ್ದಾರೆ. ಸಪ್ತಮಿ ಗೌಡ ಅವರು ಭಯ ಪಡ್ಕೊಂಡೆ ಚಕ್ಕಡಿ ಎತ್ಬಿಟ್ಟಿದ್ದಾರೆ. ಬೇಗ ಇಳಿಸ್ಬಿಡ್ರಪ್ಪ ಸಾಕು ಅನ್ನೋ ಮೈಂಡ್ ಸೆಟ್ ಅಲ್ಲಿ ಇದ್ದಾರೆ. ಆದ್ರೆ ಒಂದಿಷ್ಟು ಮಾತಾಡ್ಸೋಣ ಸರ್. ಫಸ್ಟ್ ನಿಮ್ಮಿಂದಾನೆ ಶುರು ಮಾಡ್ತೀನಿ. ಎಸ್, ಈಗ ಹೇಳ್ತಾ ಇದ್ರಿ ಸಾಗಪ್ಪ ಎಲ್ಲ ಒಂದ್ ರೀತಿ ಅನ್ನೋಷ್ಟು ಬೇಸತ್ ಬಿಟ್ಟಿದ್ದೀರಿ, ಬಟ್ ಗೆಲ್ಲಲೇಬೇಕು ಅನ್ನೋಂಥ ಹಠದಲ್ಲಿ ರೈಸ್ ಆಫ್ ಅಶೋಕ ಶುರು ಮಾಡಿದ್ರಿ. ಮೊದಲನೇದಾಗಿ ಸಂಕ್ರಾಂತಿ ಹಬ್ಬದ ಸಂಭ್ರಮದಲ್ಲಿ ಸಿಲಿಕಾನ್ ಸಿಟಿ ಸಾವಾಸ ಸಾಕು ಅಂತ ಹಳ್ಳಿಗೆ ಬಂದ್ರೆ ಹೇಗೆ ಅಂತ? ಹೌದು, ಎಲ್ಲ ಸವಾಸ ಬಿಟ್ಟು ವಾಪಸ್ ಊರಿಗೆ ಹೋಗ್ಬೋಣ ಅಂತ ಎತ್ತಿನ ಗಾಡಿ ಎತ್ಕೊಂಡಿದೀವಿ. ಆದ್ರೆ ಏನೋ ಇಲ್ಲಿವರೆಗೂ ಬಂದಿರೋದೇ ಒಂಥರ ಈ ಜರ್ನಿನೇ ನಂಗೆ ಖುಷಿ ಆಗುತ್ತೆ. ಅಶೋಕ ಯಾವಾಗಲೂ ನನಗೆ ಬೇಜಾರು ಮಾಡಿಲ್ಲ, ಅಂದರೆ ಅದು ಯಾವಾಗಲೂ ಸ್ಟ್ರೆಸ್ ಕೊಟ್ಟಿಲ್ಲ ನನಗೆ. ಅಂದರೆ ಕೆಲಸ ಇತ್ತು ಅಷ್ಟೊಂದು, ಆ ಹೆಕ್ಟಿಕ್ ಇತ್ತು ಮತ್ತು ಹೆವಿ ವರ್ಕ್ ಇತ್ತು, ಯಾರೇನು ಹೆಗಲ ಮೇಲೆ ಹೊರಬೇಕಾಗಿತ್ತು ಅನ್ನೋದೊಂದು ಬಿಟ್ಟರೆ ಬೇರೆ ಏನು ನನಗೆ ಯಾವತ್ತೂ ಅಶೋಕನಿಂದ ಬೇಜಾರೋ ಅಥವಾ ಯಾಕೆ ಈ ಸಿನಿಮಾ ಮಾಡ್ತೀನಿ ಅನ್ನೋ ಥರದ್ದು ಯಾವುದೂ ಇಲ್ಲ. ಈ ಸಿನಿಮಾ ಮಾಡಬೇಕಾದ್ರೆ ನನಗೊಂದು ಎಕ್ಸೈಟ್ಮೆಂಟ್ ಶುರುವಾಯಿತು. ಓಕೆ, ನನ್ನ ಕರಿಯರಲ್ಲಿ ಇದೊಂದು ಬೇರೆ ಲೆವೆಲ್ಗಾಗುತ್ತೆ ಸಿನಿಮಾ. ಇದೊಂಥರ ನಾನು ಇದುವರೆಗೂ ಏನು ಸಿನಿಮಾಗಳು ಮಾಡ್ಕೊಂಬಂದಿನೋ ಅದೆಲ್ಲನೂ ಮೀರಿಸುವಂಥ ಸಿನಿಮಾ ಇದಾಗುತ್ತೆ ಅಂತ ಅಶೋಕನ ನಂಬಿ ಹೊರಟ್ವಿ. ಆ್ಯಂಡ್ ಇವತ್ತು ಕಂಪ್ಲೀಟಾಗಿ ಬಿಡುಗಡೆಗೆ ಹತ್ರ ಬಂದಿದ್ದೀವಿ. ಎಸ್ ಸಪ್ತಮಿ ಮೇಡಮ್, ಸೊ ನಾನು ಹೇಳ್ತಾ ಇದ್ದೆ ಒಂದಿಷ್ಟು ಭಯ ಪಡ್ಕೊಂಡೆ. ಸತೀಶ್ ಅವರು ನಾನು ಚಕ್ರಿ ಓಡಿಸ್ತೀನಿ ಎತ್ತಿನ ಬಂಡಿಲಿ ಬನ್ನಿ ಅಂದಾಗ ಹತ್ಲೋ ಬೇಡವೋ ಅಂತ ಲೆಕ್ಕಾಚಾರ ಮಾಡ್ಕೊಂಡು ಹತ್ತಿದ್ರಿ. ಸೊ ಸಿನಿಮಾದಲ್ಲೂ ಕೂಡ ಹಳ್ಳಿ ಹುಡುಗಿ ಆಗಿದ್ದೀರಿ. ಎಷ್ಟು ಸ್ಪೆಷಲ್ ಆಗಿದೆ ಸಂಕ್ರಾಂತಿ ಈ ಬಾರಿದೆ ಅಂತ? ಭಾಳ ಸ್ಪೆಷಲ್ ಆಗಿದೆ. ಯಾಕಂದರೆ ಈ ಸತಿ ಈ ವರ್ಷ ಸಂಕ್ರಾಂತಿ ಸ್ಟಾರ್ಟ್ ಆಗ್ತಾನೆ ಅಂದರೆ ಈ ವರ್ಷದ ಮೊದಲನೇ ಹಬ್ಬದ ಸ್ಟಾರ್ಟ್ ಆಗ್ತಾನೆ ನಮ್ಮದು ಸಿನಿಮಾ ರಿಲೀಸ್ಗೂ ಕೂಡ ಬಂದಿದೆ. ಸೊ ಭಾಳ ಖುಷಿ ಇದೆ. ನಾನು ಏನಕ್ಕೆ ಹೆದರಿಕೆ ಅಂದರೆ ನನಗೆ ಮುಂಚೆ ಚಿಕ್ಕವಳಿದ್ದಾಗ ಎತ್ತು ಗೊತ್ತು ಬಿಟ್ಟು ಯಾವ್ದಕ್ಕೆ ಕೊಂಬಿದ್ದು ಹಿಂಗಿದ್ರೆ ಗೂಳಿ ಅದು ರೆಡ್ ಕಲರ್ ನೋಡಿದ್ರೆ ಅದು ಬಂದು ಗುಮ್ಮುತ್ತೆ ಅಂತ ನಮ್ಮಮ್ಮ ಹೇಳ್ಕೊಟ್ಬಿಟ್ಟಿದ್ರು. ಅದಕ್ಕೆ ಸ್ವಲ್ಪ ಭಯ. ಇದನ್ನೆಲ್ಲ ಮತ್ತೆ ಕೋಲ್ ಹಿಡ್ಕೊಂಡು ನಿಂತ್ಕೊಳಕ್ಕಾಗಲ್ಲ ಅಂತ ಬೇರೆ ಹೇಳ್ ಕಳ್ಸಿದಾರೆ ಮೇಡಮ್ ಅಂತ, ಅದಕ್ಕೆ ಅಷ್ಟೇ ಭಯ. ಬಟ್ ಭಾಳ ಖುಷಿ ಇದೆ. ಸಿನಿಮಾ ಫೆಬ್ಬಲ್ಲಿ ರಿಲೀಸ್ ಆಗ್ತಾ ಇದೆ. ಈಗಾಗಲೇ 2 ಹಾಡು ರಿಲೀಸ್ ಆಗಿದೆ. ಜನ ಅದನ್ನ ತುಂಬಾ ಇಷ್ಟಪಟ್ಟಿದ್ದಾರೆ. ಬರೀ ಕನ್ನಡ ಅಂತಲ್ಲ, ತಮಿಳಲ್ಲೂ ಅಷ್ಟೇ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ಕಿದೆ. ತೆಲುಗುಲೂ ಅಷ್ಟೇ 2 ಹಾಡಿಗೂ. ಸೊ ಭಾಳ ಖುಷಿ ಇದೆ. ಎಸ್ ಸತೀಶ್ ಸರ್, ಯಾವಾಗ ನೀವು ಎತ್ತಿನ ಬಂಡಿ ಓಡಿಸಿದ್ದು, ಚಕ್ರಿ ಓಡಿಸಿದ್ದು, ಹಳ್ಳಿ ಸೊಗಡಿನ ಕತೆಗಳು ನಿಮಗೆ ಹೇಳಿ ಮಾಡಿಸ್ದಂಗೆ, ಸೊ ಈಗ ಮತ್ತೆ ಒಂದು ರೀತಿ ಎಲ್ಲವೂ ಪ್ರಯತ್ನ ಮಾಡಿ ನಮ್ಮ ನೆಲದ ಕತೆ, ನಮ್ಮೂರಿನ ಕತೆ, ನಮ್ಮ ಜನದ ಕತೆ ಅಂತ ವಾಪಸ್ ಬಂದ್ರಿ ಅಂತ ಅನ್ಸುತ್ತೆ. ಅದಕ್ಕೆ ಎಲ್ಲ ಸೊಗಡನ್ನ ಸಂಕ್ರಾಂತಿ ಹಬ್ಬದಲ್ಲಿ ಸಂಭ್ರಮಿಸ್ತಾ ಇದ್ದಾರೆ ಹೇಗೆ ಅಂತ? ಹೌದು, ಎಲ್ಲ ಪ್ರಯತ್ನಗಳದ್ದು ಜನ ನಮಗೆ ಕೈ ಹಿಡಿದಿದ್ದಾರೆ ಮತ್ತು ಜೊತೆ ನಿಂತಿದ್ದಾರೆ. ನನಗೆ ಹಳ್ಳಿ ಅಂದ್ರೆ ಯಾವಾಗಲೂ ಒಂಥರ ನನಗೆ ಕನೆಕ್ಟಿವಿಟಿ ಇರೋದು ಜಾಸ್ತಿ. ಅಂದರೆ ಎಮೋಷ್ನಲಿ ಕನೆಕ್ಟ್ ಆಗೋದು ನನಗೆ ಹಳ್ಳಿಗಳ ಕತೆಗಳಾಗಲಿ, ಹಳ್ಳಿ ಕ್ಯಾರೆಕ್ಟರ್ಗಳಾಗಲಿ ಅವೆಲ್ಲ ತುಂಬ ಈಸಿಯಾಗಿ ಕನೆಕ್ಟ್ ಆಗ್ತವೆ. ಈಗ ಇವತ್ತು ನಾವು ಈ ಎತ್ತಿನ ಗಾಡಿ ಜೊತೆಗೆ ಯಾಕೆ ಮಾಡ್ತಾ ಇದೀವಿ ಅಂದರೆ ನಮ್ಮ ಸಿನಿಮಾಗೂ ಇದಕ್ಕೆಲ್ಲ ಸಂಬಂಧ ಇದೆ. ಅಂದರೆ ಇಡೀ ಸಿನಿಮಾ ಒಂಥರ ಇದೇ ಥರ ವಾತಾವರಣದಲ್ಲಿ ನಡೆಯೋ ಸಿನಿಮಾ. ಹಾಗಾಗಿ ಆ್ಯಕ್ಚುಲಿ ಇಲ್ಲಿ ಈ ಪರಿಸರ ಜೊತೆಗೆ ಎಂಜಾಯ್ ಮಾಡೋಣ, ಅಲ್ಲ ಏನು ಸೆಲೆಬ್ರೇಟ್ ಮಾಡೋಣ ಅಂತ ಬಂದಿದ್ದೀವಿ. ಆ್ಯಂಡ್ ಹಳ್ಳಿ ಕತೆಗಳು ಆಲ್ವೇಸ್ ನನಗೆ ಚೆನ್ನಾಗಿ ಹೋಗುತ್ತೆ. ಯಾಕೆಂದರೆ ನಾನು ಬಂದಿರೋದು ನನ್ನ ಬಾಡಿ ಲ್ಯಾಂಗ್ವೇಜ್ ಆಗ್ಬೋದು, ಆಮೇಲೆ ನನ್ನ ಹಾವ ಭಾವಗಳಾಗ್ಬೋದು, ಪ್ರತಿಯೊಂದು ನನ್ನೊಳಗಡೆ ಇರೋದು ಜಾಸ್ತಿ ಹಳ್ಳಿ ಏನಂತಾರೆ ಕಲ್ಚರು. ಹಂಗಾಗಿ ಹಳ್ಳಿ ಕತೆಗಳು ನನಗೆ ಹೋಗುತ್ತೆ.